10,000 ಮೇಲೆ ಮತಗಳ ಮುನ್ನಡೆಯಲ್ಲಿ ಉಮೇಶ್ ಮೇಟಿ ಅವರು ಮುಂದೆ ಹೋಗ್ತಾ ಇರುವಂಥದ್ದು. ಬಟ್ ಈ ದಾವಣಗೆರೆದು ಇನ್ನೂ ಹಗ್ಗ ಜಗ್ಗಾಟ ಇದೆ. ಯಾಕಂತ ಹೇಳಿದ್ರೆ ಒಂದು 500-600 ಮತಗಳಲ್ಲಿ ಅಷ್ಟೇನೆ ಇವಾಗ ಇವರು ದಾಸ್ ಕರಿಯಪ್ಪ ಅವರು ಮುಂದೆ ಹೋಗ್ತಾ ಇರುವಂಥದ್ದು. ಸೊ ಏನಾಗುತ್ತೆ ಅಂತ ಅನ್ಸುತ್ತೆ? ಈಗ ದಾವಣಗೆರೆ ನನ್ಗೆ ಗೊತ್ತಿರೋ ನಾನು ಕಾಣ್ತಿರೋ ಥರ ಸೊ ಲೀಡ್ ಇಲ್ಲೂ ಕೂಡ 10,000 ದಾಟ್ಬಿಟ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಏನಾಗುತ್ತೆ. ಲೀಡ್ 500-600 ಇಟ್ಕೊಂಡು ಸಮಾರ್ ಸೋಲ್ತಾರೆ, ದಾಸ್ ಕರಿಯಪ್ಪ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ಹೋಗ್ಬೇಕಾಗತ್ತೆ. ಬಟ್ ಈಗ ಇವೆಲ್ಲ ತಮಿಳ್ನಾಡು ಪಾಲಿಟಿಕ್ಸ್ ನೋಡ್ತಾ ನಮ್ಗೆ ಬೇರೆ ಕಡೆ ಆಸಕ್ತಿನೇ ಬರ್ತಾ ಇಲ್ಲ. ತಮಿಳ್ನಾಡಲ್ಲಿ ಈಗ 80 ನಂಬರ್ನ ದಾಟೋ ತರ ಇದೆ ವಿಜಯ್ ಪಾಟೀಲ್. ಮೋದಿನೂ ಬಿಟ್ಬಿಟ್ಟಿದ್ದಾರೆ. ಎಲ್ಲಾರ್ದು ಒಂದು ಯೋಚನೆ ಇದ್ದಿದ್ದು ಲೈಕ್ ಪಶ್ಚಿಮ ಬಂಗಾಳ ಏನಾಗತ್ತೆ ಅಂತ. ಬಟ್ ಆದ್ರೆ ಅದನ್ನೂ ಮೀರಿಸಿ ಇವತ್ತು ಐಪ್ ಕ್ರಿಯೇಟ್ ಮಾಡಿರೋದು ಅಂತ ಹೇಳಿದ್ರೆ ತಮಿಳ್ನಾಡು. ಬಟ್ ಪಶ್ಚಿಮ ಬಂಗಾಳ ಮ್ಯಾಟ್ರಿಗೆ ಬಂದರೂ ಕೂಡ ಅಂತ ಅಂತರ ಏನಿಲ್ಲ. ಬಿಜೆಪಿ ಮತ್ತು TMC ನಡುವೆ ಅಂತ ಅಂತರ ಇಲ್ಲ. 119, 129 ಈ ರೀತಿಯಾಗಿ ಒಂದು 10 ಕ್ಷೇತ್ರಗಳಲ್ಲಿ ಮುನ್ನಡೆನ ಸಾಧಿಸ್ಕೊಂಡು ಹೋಗ್ತಾ ಇದೆ. ಸೊ ಇನ್ನ ಹೋಗ್ತಾ 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 ನಂಬರ್ಸ್ಗಳು ಬಹಳಷ್ಟು ಜಾಸ್ತಿ ಕಮ್ಮಿ ಆಗ್ತಾ ಇದೆ.